ಚಾಕ್ಲೇಟ್ಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಚಾಕ್ಲೇಟ್ಸ್ ಅಂದರೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಅದೇ ರೀತಿ ಡಾರ್ಕ್ ಚಾಕ್ಲೇಟ್ಸು ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ನ ಹೊಂದಿದೆ. ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ನಮ್ಮ ಬ್ಲಡ್ ಫ್ಲೋ ತುಂಬ ಚೆನ್ನಾಗಿರ್ತದೆ, ಮತ್ತು ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಬ್ಲಡ್ ಇನ್ಸುಲಿನ್ ರೆಸಿಸ್ಟೆನ್ಸಿಗೆ ಬರ್ತದೆ, ಮತ್ತು ಹಾರ್ಟ್ ಪ್ರಾಬ್ಲಮ್ಸಿಗೆ ಡಾರ್ಕ್ ಚಾಕ್ಲೇಟ್ ತುಂಬಾನೇ ಒಳ್ಳೆಯದು ಅಂತ ಎಷ್ಟೊಂದು ರಿಸರ್ಚ್ಗಳು ತಿಳಿಸುತ್ತೆ. ನಮಸ್ಕಾರ ಕರುನಾಡು, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕನ್ನಡತಿ ಮಾತಾಡ್ತಿರೋದು. ನಾನು ನಮ್ಮ ಹಾಸನದ ಪಾಳ್ಯದ ಹತ್ರ ಇರೋಂಥ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಈ ಚಾಕ್ಲೇಟ್ ಫ್ಯಾಕ್ಟ್ರಿಯ ವಿಶೇಷ ಏನಂದ್ರೆ, ಇಲ್ಲಿ ಚಾಕ್ಲೇಟ್ಸ್ನ ನಮಗೆ ಬೇಕಾಗಿದ್ದ ರೀತಿ, ನಮಗೆ ಬೇಕಾಗಿದ್ದ ಫ್ಲೇವರ್ಸ್ ಮತ್ತೆ ನಮಗೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿಕೊಂಡು ನಾವು ಇಲ್ಲಿ ಚಾಕ್ಲೇಟ್ನ ನಮ್ಮ ಕೈಯಾರೆ ನಾವು ತಿನ್ನೋ ಚಾಕ್ಲೇಟ್ನ ತಯಾರಿಸ್ಕೋಬಹುದು. ನಾವು ಬೇರೆ ಕಡೆ ಚಾಕ್ಲೇಟ್ಸ್ ನಮಗೆ ಇಷ್ಟವಾದ ಫ್ಲೇವರ್ನ ಸೆಲೆಕ್ಟ್ ಮಾಡ್ಕೊಂಡು ತಿಂತೀವಿ, ಆದ್ರೆ ಇಲ್ಲಿ ನಮಗೆ ಬೇಕಾಗಿದ್ದ ರೀತಿ, ನಮಗೆ ಇಷ್ಟ ಆದ ಫ್ಲೇವರ್ಸ್ನ, ನಮಗೆ ಇಷ್ಟ ಆಗಿದ್ದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಚಾಕ್ಲೇಟ್ನ ನಾವೇ ತಯಾರಿಸ್ಕೊಂಡು ನಾವೇ ನಮಗಿಷ್ಟ ಬಂದಂಗೆ ಕಸ್ಟಮೈಸ್ ಮಾಡ್ಕೊಂಡು ಚಾಕ್ಲೇಟ್ನ ತಯಾರಿಸ್ಕೊಂಡು ತಿನ್ಬೋದು. ನಮ್ಮ ಹಾಸನದ ಮಲ್ನಾಡ್ ಕಾಲೇಜಿನಲ್ಲಿ ಓದಿದಂಥ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ ಗೋಲ್ಡ್ ಮೆಡಲಿಸ್ಟ್ ಆದವರು ವಿದ್ಯಾರ್ಥಿ ಈ ಫ್ಯಾಕ್ಟ್ರಿಯನ್ನ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಪ್ರೆಸೆಂಟ್ ಆಗಿ ಅವ್ರ ಪೇರೆಂಟ್ಸ್ಗಳು ಇದನ್ನ ವಿಭಿನ್ನ ರೀತಿಯಲ್ಲಿ ಮತ್ತೆ ಯೂನಿಕ್ ಮತ್ತೆ ತುಂಬಾನೇ ಡಿಫ್ರೆಂಟ್ ಆಗಿ ಈ ಫ್ಯಾಕ್ಟ್ರಿಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಓನ್ ಮೇಕಿಂಗ್ ಕಾನ್ಸೆಪ್ಟ್ ಇದೆ. ಇದರಲ್ಲಿ ಡಾರ್ಕ್ ಚಾಕ್ಲೇಟು, ಮಿಲ್ಕ್ ಚಾಕ್ಲೇಟ್ ಮತ್ತು ವೈಟ್ ಚಾಕ್ಲೇಟ್ ಎಲ್ಲ ಇರುತ್ತೆ. ಇದನ್ನು ನೀವು ಚೂಸ್ ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ಕೊಟ್ಟಿರ್ತೀವಿ. ಎನಿ 4 ಅಥವಾ 5 ಇಂಗ್ರೀಡಿಯೆಂಟ್ಸ್ನ ನೀವು ಆ್ಯಡ್ ಮಾಡಿಸ್ಕೊಂಡು ಓನಾಗಿ ನೀವೇ ಮಾಡಿಕೊಂಡು ನೀವೇ ತೊಗೊಂಡೋಗುವಂಥದ್ದು ಕಾನ್ಸೆಪ್ಟ್. ಗ್ಲೌಸ್ ಎಲ್ಲ ಕೊಡ್ತೀವಿ, ನೀವೇ ಹಾಕ್ಕೊಂಡು ಆ ಟೇಬಲ್ ಮೇಲೆ ಮಾಡಿಸ್ಕೊಂಡು. ನಾನು 3 ಫ್ಲೋರ್ಸ್ ಅಷ್ಟೇ, ರೀಸೆಂಟ್ ಮನೆಯವರೇ ಮಗ ಮಾಡಿದ್ದು. ಚಾಕ್ಲೇಟ್ ಫ್ಯಾಕ್ಟ್ರಿನ ಒಮ್ಮೆ ನೋಡಾದ್ಮೇಲೆ ನಾನು ಕಸ್ಟಮೈಸ್ ಚಾಕ್ಲೇಟ್ ಮಾಡೋಕ್ಕೆ ರೆಡಿ ಆದೆ. ನಾನು ಸೆಲೆಕ್ಟ್ ಮಾಡಿದ್ದು ಕ್ಯಾರಮಲೈಸ್ಡ್ ಆಲ್ಮಂಡ್ ಮತ್ತೆ ಡಾರ್ಕ್ ಚಾಕ್ಲೇಟ್. ಬನ್ನಿ ಚಾಕ್ಲೇಟ್ನ ಈಗ ತಯಾರಿಸೋಣ. ನಾನು ಕೂಡ ಹೋಮ್ ಬೇಕಿಂಗ್ ಮತ್ತೆ ಐಸ್ ಕ್ರೀಮ್ಸ್, ಚಾಕ್ಲೇಟ್ಸ್ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ನನಗೆ ಈ ತರ ಬೇಕಿಂಗ್ ಎಲ್ಲ ತುಂಬಾನೇ ಇಷ್ಟ ಆಗ್ತಿದೆ. ನಾನು ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಚಾಕ್ಲೇಟ್ ತಯಾರಿಸೋದು ತುಂಬಾನೇ ಎಂಜಾಯ್ ಮಾಡಿದೆ. ನಾನು ನನಗೆ ಬೇಕಾಗಿದ್ದ ರೀತಿಯಲ್ಲಿ ಚಾಕ್ಲೇಟ್ನ ತಯಾರಿಸ್ಕೊಂಡು ನಾನು ಕಸ್ಟಮೈಸ್ ಮಾಡಿಕೊಂಡು ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇದೇ ರೀತಿ ಚಾಕ್ಲೇಟ್ನ ಮಾಡಬೇಕು ಅಂತ ಆಸೆ ಇದ್ರೆ, ಈ ಚಾಕ್ಲೇಟ್ ಮಾಡೋ ಎಕ್ಸ್ಪೀರಿಯನ್ಸನ್ನು ನೀವು ನೋಡಬೇಕು ಅಂತ ಇದ್ರೆ ಈ ಫ್ಯಾಕ್ಟ್ರಿಗೆ ಒಮ್ಮೆ ವಿಸಿಟ್ ಕೊಡಿ. ಮತ್ತು ಚಾಕ್ಲೇಟ್ ಫ್ಲೇವರ್ಸ್ ಅಂತೂ ನಿಜ ತುಂಬಾನೇ ಚೆನ್ನಾಗಿದೆ. ಚಾಕ್ಲೇಟ್ ಕ್ವಾಲಿಟಿ ಮಾತ್ರ ನಿಜ ತುಂಬಾನೇ ಸೂಪರ್ಬ್ ಆಗಿತ್ತು. ಸೊ ನೀವು ಒಮ್ಮೆ ಚಾಕ್ಲೇಟ್ ಫ್ಯಾಕ್ಟ್ರಿನ ವಿಸಿಟ್ ಮಾಡಿ ಚಾಕ್ಲೇಟ್ ತಯಾರಿಸೋ ಆನಂದವನ್ನು ನೀವು ಆನಂದಿಸಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ತುಂಬಾ ಎಂಕರೇಜ್ಮೆಂಟ್ ಸಿಗ್ತದೆ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮತ್ತು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಕೊಡಿ. ಅದರಿಂದ ನಾನು ಏನೇ ಚೇಂಜಸ್ ಮಾಡ್ಕೋಬೇಕಂದ್ರೂ ನನಗೂ ಅವಕಾಶ ಸಿಗ್ತದೆ. ಧನ್ಯವಾದ ಕರುನಾಡು.